ಮಂತ್ಲಿ ಏನಿಲ್ಲ ಅಂದ್ರೆ ಬೇರೆ ಮಿನಿಮಮ್ 50ರಿಂದ 1 ಲಕ್ಷ ರೂಪಾಯಿ ದುಡಿಬೋದು ಸರ್. 4 to 5,000 ಉಳಿಸ್ಬೋದು. ಮಂತ್ಲಿ ಎಷ್ಟು ಮಾಡ್ಬೋದು ಸರ್? ನಾವೇ ಓನಾಗಿ ನಿಂತ್ಕೊಂಡು ಮಾಡಿದ್ರೆ ಅಂಗಡಿ ಬಾಡಿಗೆ, ಹುಡುಗರ ಸಂಬಳ, ನಮ್ಮ ಮೇಂಟೆನೆನ್ಸು, ಅಂಗಡಿ ಮೇಂಟೆನೆನ್ಸ್ ಎಲ್ಲ ಕಳೆದು ಕಮ್ಮಿ ಇಲ್ಲ ಅಂದರೆ 50,000 ರಿಂದ 60,000 ರೂಪಾಯಿ ಉಳಿಸ್ಬೋದು. ಎಲ್ಲ ವೆರಿ ಲೆಸ್ ಅಮೌಂಟಲ್ಲಿ ಫಸ್ಟು ಶಾಪ್ನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಅನುಕೂಲ ಮಾಡ್ತೀನಿ. ಯಾವುದೇ ಒಬ್ಬ ಕಸ್ಟಮರ್ ನನ್ನ ಹತ್ರ ಬಂದು ಫ್ರಾಂಚೈಸಿ ತೊಗೊಂಡ್ರೆ ಫಸ್ಟ್ ಹೇಳೋದೆ ಲಿಮಿಟ್ ಅಮೌಂಟಲ್ಲಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿ. ಇವತ್ತಿನ ಪೊಸಿಷನಲ್ಲಿ ಪರ್ ಡೇ 50 ಲೀಟ್ರ್ ಹಾಲು ಹೋಗ್ತದೆ. ಇವಾಗ 50 ಲೀಟ್ರ್ ಹಾಲು ಅಂದರೆ ಎಷ್ಟು ಪ್ರಾಫಿಟ್ ಬರ್ಬೋದು? 50 ಲೀಟ್ರು ಕಂಪಲ್ಸರಿ ಪರ್ ಡೇ ಹಾಲು ಹೋಗ್ತದೆ ಅಂದರೆ ಹೆಂಗೆ ಅಂದರು ಅಂತ ಇದು ಬರೋಲ್ಲ. ಒಂದೇ ಈಗ ಕೆಳಗಡೆ ಏನು ಫ್ಲೇಮ್ ಇಟ್ಟಿರ್ತೀನೋ ಕೊನೆವರೆಗೂ ಅದೇ ಫ್ಲೇಮಲ್ಲಿ ಇರಬೇಕು. ಹೌದಾ? ಮತ್ತು ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದ್ರೆ ಟೀ ಕಮ್ಮಿ ಆಗಿಬಿಡುತ್ತೆ. ಈಗ 4 ಲೀಟ್ರಿಗೆ 56 ಕಪ್ ಟೀ ಇರುತ್ತೆ, 56 ಕಪ್ ಅದೇ ಆಗುತ್ತೆ. ಓಕೆ. ಬಟ್ ನಾವು ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದಾಗ ಏನಾಯ್ತದೆ, ಉರಿ ಜಾಸ್ತಿ ಆದಾಗ ಟೀ ಬಾಯ್ಲ್ ಜಾಸ್ತಿ ಆಗಿ ಟೀ ಕಮ್ಮಿ ಆಗುತ್ತೆ. ಓಕೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ಸರ್ ಮಂಜುನಾಥ ಅಂತ. ಮಂಜುನಾಥ್. ಹೌದು ಸರ್, MS ಟೀ ಗುರು ಯಾವಾಗಿಂದ ಶುರುವಾಗಿದ್ದು? ಸರ್ ಇದು ಶುರುವಾಗಿ 2 ವರ್ಷ ಆಯಿತು. 2 ವರ್ಷ? ಹೌದು ಸರ್, ಸಕ್ಸಸ್ಫುಲಿ 2 ವರ್ಷ ಕಂಪ್ಲೀಟ್ ಆಗಿದೆ. ಹೌದು. ಏನು ಸರ್ ಅದು MS ಟೀ ಗುರು ಅಂತ? ಸೊ MS ಅಂದರೆ ಮಂಜುನಾಥ ಸ್ವಾಮಿ ಅಂತ. ಸೊ ನಾವು ಬಂದ್ಬಿಟ್ಟು ಜಾಸ್ತಿ ಅದನ್ನು ಫಾಲೋ ಮಾಡೋದ್ರಿಂದ ಮಂಜುನಾಥ ಸ್ವಾಮಿ ಅಂತಲೇ ಇಟ್ಟಿದ್ದೀನಿ. ಅದು ಟೀ ಗುರು, ಯಾಕಂದರೆ ಟೀ ಮಾಡೋದ್ರಲ್ಲಿ ಒಬ್ಬ ಗುರು ಬೇಕು ಆ್ಯಕ್ಚುಲಿ ಎಲ್ಲದಕ್ಕೂ. ಯಾವುದೇ ಒಂದು ಕೆಲಸ ಮಾಡಬೇಕಂತಂದರೆ ನಮಗೆ ಗುರುನ ನಾವು ಹೋಲಿಸ್ಕೊತೀವಿ. ಸೊ ಆದ್ದರಿಂದ ಟೀ ಮಾಡೋರು ಕೂಡ ಒಬ್ಬ ಗುರು, ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ ಈ ಟೀನ. ಸೊ ಆ ಪ್ರೊಸೀಜರ್ ಇದೆ ನಮ್ಮದು ಟೀ ಮಾಡೋದು, ಅದು ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ. ಸೊ ಆದ್ದರಿಂದ ಅದು MS ಟೀ ಗುರು ಅಂತ ಇಟ್ಟಿದ್ದೀನಿ ಸರ್. ಹೌದು. ಟೀ ಮಾಡೋದು ಒಂದು ಕಲೆ ಹಂಗಾರೆ? ಹೌದು, ಖಂಡಿತ ಸರ್, ಖಂಡಿತ ಸುಮ್ಮನೆ ಹೆಂಗೆಂಗೋ ಸರ್. ಎಲ್ಲರೂ ಟೀ ಮಾಡ್ತಾರೆ ಸರ್, ಬೇಕ್ರಿಲೂ ಟೀ ಮಾಡ್ತಾರೆ, ಹೋಟೆಲಲ್ಲೂ ಟೀ ಮಾಡ್ತಾರೆ, 5 ಸ್ಟಾರ್ ಹೋಟೆಲಲ್ಲೂ ಟೀ ಮಾಡ್ತಾರೆ, ಎಲ್ಲ ಕಡೆ ಟೀ ಮಾಡ್ತಾರೆ. ನಮ್ಮ ಮಾಡ್ತಕ್ಕಂಥ ಟೀಗೆ ಅದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನನ್ನ ಪ್ರಕಾರ. ಒಂದು ಟೀ ಮಾಡತಕ್ಕಂಥದ್ದಂದರೆ ಇಷ್ಟೇ ಬಾಯ್ಲ್ ಮಾಡಬೇಕಂದ್ರೆ ನಾವು ಟೈಮಿಂಗ್ಸ್ ಕೂಡ ಇದೆ ಸರ್. ಹೌದು. ಸೊ ಅದನ್ನೆಲ್ಲ ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ. ಸೊ ಆದ್ದರಿಂದ ನಮ್ಮದು ಅಂಗಡಿ ಬಂದುಬಿಟ್ಟು ಅಷ್ಟು ಫೇಮಸ್ ಇದೆ. ಹಾಲು ನಿಮ್ಮದು ಗೂಗಲಲ್ಲಿ ರಿವ್ಯೂ ನೋಡಿದರೆ 4.7 ರಿವ್ಯೂಸ್ ಇದೆ. ಇಲ್ಲ ಸರ್, ಈಗ ಬಂದುಬಿಟ್ಟು ಫಸ್ಟು 1 ಇಯರ್ ಬಂದುಬಿಟ್ಟು ಬರೀ ಟೀ ಮಾತ್ರನೇ ಇತ್ತು. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಬಂತು, ಸರ್ ಎಲ್ಲನೂ ಕೂಡ ನೀವು ಇಡೀ ಓಕೆನಾ, ಯಾಕೆಂದರೆ ಒಂದು ಕಾಫಿ ಇಲ್ಲ ಅಂದರೆ ನಮ್ಮ ಫ್ರೆಂಡು ಬಿಟ್ಟು ಬೇರೆ ಅಂಗಡಿಗೆ ನಾವು ಹೋಗಬೇಕಾಗುತ್ತೆ ಹಾಗೆ ಅಂತ ಎಲ್ಲ ಹೇಳಿದಾಗ, ಸೊ ಆದ್ದರಿಂದ ನಾನು ಕಾಫಿ ಮತ್ತು ಲೆಮನ್ ಟೀ ಎಲ್ಲ ಥರದ ಟೀ ಕೂಡ ಆ್ಯಡ್ ಆನ್ ಮಾಡಿದ್ದೀನಿ ಸರ್. ಹೌದು. ಟೀ ಅಂದರೆ ಎಷ್ಟು ಥರ ಟೀ ಸಿಗುತ್ತೆ ಸರ್? ಟೀಯಲ್ಲಿ ಒಂದೇ ಥರ ಟೀ. ಹೌದು ಹೌದು. ಏನು ಸ್ಪೆಷಲ್ ನಿಮ್ಮ ಟೀಲಿ? ಸರ್ ನಮ್ಮ ಟೀಯಲ್ಲಿ ಸ್ಪೆಷಲ್ಲು ಸಿಂಗಲ್ ಡ್ರಾಪ್ ವಾಟ್ರನ್ನ ಯೂಸ್ ಮಾಡಲ್ಲ. ನೋ ವಾಟರ್ ಇನ್ ಆರ್ ಟೀ, ಅಂದರೆ ನಾವು ವಾಟ್ರನ್ನ ಹಾಕದೆ ಟೀ ಮಾಡ್ತೀವಿ. ಹೌದಾ? ಹೌದು. ಓಕೆ. ಬರೀ ಗಟ್ಟಿ ಹಾಲು? ಹೌದು, ಗಟ್ಟಿ ಹಾಲು, ಅದು ಕೂಡ ನಮ್ಮ ನಂದಿನಿ ಹಾಲು ಪ್ಯಾಕೆಟ್ ಕೊಡೋಣ. ನಂದಿನಿ ಹಾಲು ಬಳಸ್ತೀವಿ? ಹೌದು, ನಂದಿನಿ ಮಾತ್ರನೇ. ನಂದಿನಿ ಹಾಲು ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡೋದಿಲ್ಲ. ಸ್ಪೆಷಲ್? ಹೌದು. ಯಾಕೆಂದರೆ ಗೌರ್ಮೆಂಟರು ಈಗ ಹೇಳ್ತಾ ನಂದಿನಿ ಬೆಳೆಸಿ ನಂದಿನಿ ಉಳಿಸಿ ಅಂತ. ಸೊ ಅದರಿಂದ ನಂದಿನಿ ಹಾಲನ್ನೇ ಮಾತ್ರನೇ ಯೂಸ್ ಮಾಡೋದು. ನಮ್ದೊಂದು ನಮ್ಮ ಕಡೆಯಿಂದ ಒಂದು ಹೌದು ಅಭಿಮಾನ, ಪ್ರೀತಿ ಅಂತ ಹೇಳ್ಬೋದು. ಹೌದು. ಮತ್ತೆ ಇನ್ನು ಫ್ರಾಂಚೈಸಿಯನ್ನು ಕೊಡ್ತೀರಾ ಅಂತ ಕೇಳ್ಪಟ್ಟೆ? ಹೌದು ಸರ್, ಖಂಡಿತ ಫ್ರಾಂಚೈಸಿ ಕೂಡ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 1 ಇಯರಿಂದ. ಸೊ ಲಾಸ್ಟ್ 1 ಇಯರ್ ಸ್ಟಾರ್ಟ್ ಮಾಡಿದ್ದು, ಈಗ ಆಸ್ ಆಫ್ ನಾವು ಬಂದುಬಿಟ್ಟು 8 ಬ್ರಾಂಚ್ ಇದೆ. ಸೊ ಮೊದಲನೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫ್ರಾಂಚೈಸಿ ಇರೋದು ಬೊಮ್ಮನಹಳ್ಳಿಯಲ್ಲಿ. ನಿಮಗೆ ಸಿಗ್ನಲಿಂದ ರೈಟ್ ಬೇಗೂರು ರೋಡಲ್ಲಿ ಬಂದರೆ ಸಾಕು, ಅಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು BTM ಅಲ್ಲಿದೆ. BTM ಬಂದುಬಿಟ್ಟು NS ಪಾಳ್ಯ 2nd ಸ್ಟೇಜು. 3ನೇದು ಬಂದುಬಿಟ್ಟು JP ನಗರ ಇದೆ. 4 ಗಿರಿನಗರ PES ಕಾಲೇಜ್ ಇದೆಯಲ್ಲ ಅದೇ ರೋಡಲ್ಲೇ ಬರುತ್ತೆ. 5 ಚಂದ್ರ ಲೇಔಟಲ್ಲಿದೆ. ಅದಾದಮೇಲೆ ಚಂದ್ರ ಲೇಔಟಲ್ಲಿ ಇನ್ನೊಂದು 2 ಅಂಗಡಿ ಇದೆ ಶಾಪು. ಚಂದ್ರ ಲೇಔಟ್ ವಿಲೇಜ್ ಹೈಪರ್ ಬಜಾರ್ ಹತ್ರ ಒಂದು, ಮತ್ತು ಆ ಮೇನ್ ರೋಡಲ್ಲಿ ಒಂದಿದೆ. ಸೊ ಅದಾದಮೇಲೆ ಕೊಳ್ಳೇಗಾಲದಲ್ಲಿ ಒಂದಿದೆ ಸರ್. ಹೌದು, ಕೊಳ್ಳೇಗಾಲದಲ್ಲೂ ಒಂದಿದೆ. ಅದು ಅವರು ಕೂಡ ಇಲ್ಲಿ ನಮ್ಮ ಚಂದ್ರ ಲೇಔಟ್ ಅಂಗಡಿಗೆ ಬಂದುಬಿಟ್ಟು ಟೇಸ್ಟ್ ಮಾಡಿ ಅವರು ಕೂಡ ಮಾಡಬೇಕಂತ ಅನ್ನಿಸ್ದಾಗ ಸೊ ನಮ್ಮ ಫ್ರಾಂಚೈಸಿನ ತೊಗೊಂಡ್ಬಿಟ್ಟು ಅವ್ರು ನಡೆಸ್ತಾ ಇದ್ದಾರೆ. ಸಕ್ಸಸ್ಫುಲಿ ರನ್ನಿಂಗ್ ಇದೆ ಸರ್. ಸರ್ ನಾನು ಕೂಡ ಒಬ್ಬ ವರ್ಕರ್ ಸರ್. ಆ್ಯಕ್ಚುಲಿ ನಾನು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಫಸ್ಟ್ ಕೆಲಸ ಮಾಡ್ತಾಯಿದ್ದೆ. ಹೌದು, ಬೆಂಗಳೂರು ಇಲ್ಲೇ ಮಡಿವಾಳ ಭವಾನಿ ವೈನ್ಸ್ ಅಂತ ಅಲ್ಲೂ ಇದೆ, ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟು ಮತ್ತು ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡ್ತಿದ್ದ ವ್ಯಕ್ತಿ ನಾನು. ಸೊ ಅದಾದಮೇಲೆ ಸ್ವಲ್ಪ ಇಂಗ್ಲೀಷ್ ಎಲ್ಲ ಕಲ್ತ್ಬಿಟ್ಟು, ಅಂದರೆ ಪ್ಲಸ್ ಟು ಆದಮೇಲೆ ನಾನು ಇಂಗ್ಲೀಷೆಲ್ಲ ಕಲ್ತ್ಬಿಟ್ಟು ಒಂಚೂರು ಕೋಚಿಂಗ್ ಎಲ್ಲ ಹೋಗ್ಬಿಟ್ಟು ಅದರ ನಂತರ ಕಂಪನಿಗಳಿಗೆ ಹೋದೆ. BPO ಕಾಲ್ ಸೆಂಟರ್ಗೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲೂ ಕೂಡ ನಾನು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ.
ಅದಾದ ನಂತರ ಬಂದುಬಿಟ್ಟು ಏನು ಅನ್ನಿಸ್ತು, ನಾವು ಕೂಡ ಏನಾದ್ರು ಒಂದು ಮಾಡಬೇಕಂತ ಭಾಳ ಹಠ ಇತ್ತು. 2019 ನಾನೊಂದು ಎಲೆಕ್ಟ್ರಾನಿಕ್ ಶಾಪ್ನ ಸ್ಟಾರ್ಟ್ ಮಾಡಿದೆ. ಎಲೆಕ್ಟ್ರಾನಿಕ್ಸು, ಟಿ ವಿ, ಫ್ರಿಜ್ಜು ಅದೆಲ್ಲ ಸೇಲ್ ಮಾಡೋದು. ಅದು ಬಂದುಬಿಟ್ಟು ಏನಂದರೆ ಭಾಳ ಅಮೌಂಟ್ ಬೇಕಾಗುತ್ತೆ ಸರ್. ಅದರಲ್ಲೂ ಕೂಡ ಬಿಸ್ನೆಸ್ ಚೆನ್ನಾಗಿದೆ, ಬಟ್ ಭಾಳ ಬೇಕಂದರೆ ಕೋಟಿಯನ್ಗಟ್ಟಲೆ ವ್ಯವಹಾರ ಬೇಕಾಗುತ್ತೆ, ಅಮೌಂಟ್ ಬೇಕಾಗುತ್ತೆ. ಸೊ ಅಷ್ಟೊಂದು ಕೆಪಾಸಿಟಿ ನಮಗೆ ಯಾವುದೇ ರೀತಿಯ ಬ್ಯಾಕ್ ಎಂಡ್ ಸಪೋರ್ಟ್ ಇರಲಿಲ್ಲ. ನಾವು ಸಿಂಗಲ್, ಅಂದರೆ ನಾವು ಪೇರೆಂಟ್ಸ್ದೇ ಆಗಲಿ ಯಾವುದೇ ರೀತಿಯಾದ ಸಹಾಯ ಇಲ್ಲ ನಮಗೆ. ಆದ್ದರಿಂದ ಇದನ್ನೇನಾದ್ರು ಒಂದು ಮಾಡಬೇಕಲ್ಲ ಅಂತಂದು ಯಾವಾಗಲೂ ಮತ್ತೆ 2 ವರ್ಷ ಕಷ್ಟಪಟ್ಟು ದುಡಿದು ಅದರಲ್ಲಿ ಜೋಡಿಸಿದಂಥ ಒಂದು 3 ಲಕ್ಷ ರೂಪಾಯಿ ಅಮೌಂಟಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಇವತ್ತಿನ ದಿನಕ್ಕೆ 8 ಅಂಗಡಿ ಇದೆ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ನಾನು ಫ್ರಾಂಚೈಸಿ ಕೊಟ್ಟಿರ್ತಕ್ಕಂಥವ್ರು ಕೂಡ ಚೆನ್ನಾಗಿದ್ದಾರೆ, ಅದಂತೂ ಧೈರ್ಯವಾಗಿ ಹೇಳಬಲ್ಲೆ. ನೀವು ನಮ್ಮ ಯಾವುದೇ ಶಾಪ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿದರೂ ಕೂಡ ನಾನು ಇಲ್ದಾಗನೂ ದ ಸೇಮ್ ಫೀಡ್ಬ್ಯಾಕೇ ಸಿಗುತ್ತೆ ಅಂತ ನಾನು ನಂಬ್ತೀನಿ ಸರ್. ಸೊ ಫ್ರಾಂಚೈಸಿಲಿ 2 ವಿಧ ಸರ್, ಟು ಬಿ ಫ್ರ್ಯಾಂಕ್. ಓಕೆ, 2 ಥರ ಬರುತ್ತೆ. ಒಂದು ಅತಿ ಹೆಚ್ಚಾಗಿ ದುಡ್ಡು ಹಾಕೋದು, ಒಂದು ಲಿಮಿಟೆಡಾಗಿ ದುಡ್ಡು ಹಾಕೋದು. ಒಂದು ನಾವು ಹಾಕ್ತಕ್ಕಂಥ ಬಂಡವಾಳ ನಮಗೆ ರಿಟರ್ನ್ ಬರಬೇಕಂತ ಭಾವಿಸೋದು ನಾನು. ಬೇರೆ ಕೂಡ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸು ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಫ್ರಾಂಚೈಸಿಗಳನ್ನ ಕೊಡ್ತಾರೆ. ಬೆಂಗಳೂರಲ್ಲಿ ಸಾಕಷ್ಟು ಫ್ರಾಂಚೈಸಿಗಳು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಅಂಗಡಿ ಅಂತಂದರೆ ಅಂಗಡಿಗೆಲ್ಲ ಸ್ಟಿಕ್ಕರಿಂಗ್ ಹಾಕ್ಸಿ ಅಂತ ಹೇಳ್ಬಿಡ್ತಾರೆ. ಒಂದು ಸ್ಕ್ವೇರ್ ಫೀಟ್ ಸ್ಟಿಕ್ಕರ್ ಹಾಕ್ಸೋದಕ್ಕೆ 120 ರೂಪಾಯಿ ಚಾರ್ಜ್ ಆಗುತ್ತೆ ಸರ್. ಅದು ಎಕ್ಸಾಂಪಲ್ ನೋಡಿ, ನಾವು ಮಾಡ್ತಕ್ಕಂಥ ಅಂಗಡಿ ಎಲ್ಲನೂ ಕೂಡ ಸಕ್ಸಸ್ ಆಗೋದಿಲ್ಲ. ಯಾರ್ದಾದ್ರೂ ಇರಲಿ ಸರ್, ನಂದಾದ್ರೂ ಇರಲಿ, ಇನ್ನೊಬ್ರದಾದ್ರೂ ಇರಲಿ. ಸೊ ಆದ್ದರಿಂದ ನಾನೇನು ಬಯಸ್ತೀನಿ, ಒಂದು ಲಿಮಿಟೆಡ್ ಅಮೌಂಟಲ್ಲಿ, ವೆರಿ ಲೆಸ್ ಅಮೌಂಟಲ್ಲಿ ಫಸ್ಟು ಶಾಪ್ನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಅನುಕೂಲ ಮಾಡ್ತೀನಿ. ಯಾವುದೇ ಒಬ್ಬ ಕಸ್ಟಮರ್ ನನ್ನ ಹತ್ರ ಬಂದು ಫ್ರಾಂಚೈಸಿ ತೊಗೊಂಡ್ರೆ ಫಸ್ಟ್ ಹೇಳೋದೆ ಲಿಮಿಟ್ ಅಮೌಂಟಲ್ಲಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಆಗ್ತಾ ನೀವು ಪ್ರತಿಯೊಂದನ್ನು ಕೂಡ ಆ್ಯಡ್ ಆನ್ ಮಾಡ್ಕೊತ ಹೋಗಿ. ಶಾಪ್ಗೆ ಒಂದು ಸ್ಟಿಕ್ಕರಿಂಗ್ ಆಗಿರ್ಬೋದು, ಫುಲ್ ಶಾಪ್ ಸ್ಟಿಕ್ಕರಿಂಗ್ ನಾನು ಮಾತಾಡ್ತಾ ಇರೋದು. ಸ್ಟಿಕ್ಕರಿಂಗ್ ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎಲ್ಲ ಸ್ಟಿಕ್ಕರಿಂಗ್ ಆಗಿಬಿಟ್ಟು 2 ತಿಂಗಳಿಗೆ ನಾವು ಅಂಗಡಿ ತೆಗಿತೀವಿ ಅಂದರೆ 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಅದನ್ನು ಫ್ರಾಂಚೈಸಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ ಕೊಡೋದಿಲ್ಲ, ಇನ್ವೆಸ್ಟ್ ಮಾಡಿದ್ರು ಕೂಡ ಅದನ್ನ ಕಿತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಸೊ ಆದ್ದರಿಂದ ಲಿಮಿಟೆಡಾಗಿ ಸ್ಟಾರ್ಟ್ ಮಾಡಿಸ್ತೀನಿ. ಅರೌಂಡ್ 3 to 4 ಲ್ಯಾಕ್ ರುಪೀಸಲ್ಲಿ ಒಂದು ಶಾಪ್ ಸೆಟಪ್ ಆಗುತ್ತೆ ವಿತ್ ಅಡ್ವಾನ್ಸ್. ನಾನು ಮಾತಾಡ್ತಾ ಇರೋದು ವಿತ್ ಅಂಗಡಿ ಅಡ್ವಾನ್ಸ್. ಹೌದು, ನೀವು 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ದ ಬೇರ್ ಮಿನಿಮಮ್ ನಿಮ್ಮ ಸ್ಯಾಲ್ರಿನ ನೀವು ದುಡ್ಕೊಬೋದು ಫಸ್ಟ್ 2 ತಿಂಗಳು. ತದನಂತರ ಬಂದುಬಿಟ್ಟು ಮಂತ್ಲಿ ಏನಿಲ್ಲ ಅಂದ್ರೂ ಬೇರ್ ಮಿನಿಮಮ್ 50ರಿಂದ 1 ಲಕ್ಷ ರೂಪಾಯಿ ದುಡಿಬೋದು ಸರ್. ಹೌದು, 50ರಿಂದ 1 ಲಕ್ಷ ರೂಪಾಯಿ ತಿಂಗಳ ದುಡಿಬೋದು. ಅದು ಕೂಡ ಅವರ ಶ್ರಮ ಇರಬೇಕು. ಈ ಬೇರೆ ಎಲ್ಲ ಫ್ರಾಂಚೈಸಿಗಳು ಹೇಳಿದಾಗೆ 4 ಲಕ್ಷ ಹಾಕಿ ತಿಂಗಳಿಗೆ 1ರಿಂದ 2 ಲಕ್ಷ ದುಡೀರಿ ಅಂತ ನಾನು ಹೇಳೋದಿಲ್ಲ. ಅದು ಆಗದಿರೋ ಮಾತು ಕೂಡ, ಅದಾಗೋದಿಲ್ಲ. ಯಾಕೆಂದ್ರೆ ನಾವು ಸೇಲ್ ಮಾಡೋದು 10ರಿಂದ 12 ರೂಪಾಯಿ ಟೀ, 15 ರೂಪಾಯಿ ಕಾಫಿ, ಆ ಥರ ಸೇಲ್ ಮಾಡೋದು. ಯಾಕೆಂದರೆ ಪ್ರತಿಯೊಂದನ್ನು ನೋಡಬೇಕಾಗುತ್ತೆ, ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ. ಹಾಗೆ ನೀವು ಇಲ್ಲಿ ಒಂದು ಅಂಗಡಿ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಸ್ಯಾಲ್ರಿನೂ ಕೂಡ ನೀವು ಇದೇ ಅಂಗಡಿಲೇ ದುಡ್ಕೊಳ್ಬೇಕು. ನೀವು ಬರೋ ಲಾಭ ಇಲ್ಲ, ಬರೀ ಲಾಭ ಅಂತ ನಾನು ಹೇಳೋದಿಲ್ಲ. ಅದರಲ್ಲಿ ನಿಮ್ಮ ಸಂಬಳನೂ ಇರುತ್ತೆ. ಯಾಕೆ ನೀವು ಬೇರೆ ಕಡೆ ಕೆಲಸ ಮಾಡಿದ್ರೆ 20-30 ಸಾವಿರ ರೂಪಾಯಿ ದುಡಿಯೋರು, ನೀವು ಇಲ್ಲಿ ಬಂದು ಅದೇ ಅಮೌಂಟು ದುಡಿದ್ರೆ ವೇಸ್ಟ್ ಆಗುತ್ತೆ. ಬಟ್ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ 4 ಕಾಸು ಜೋಡಿಸ್ಬಿಟ್ಟು ಇಂಥ ಒಂದು ಅಂಗಡಿ ತೊಗೊಂಡು ಫ್ರಾಂಚೈಸಿ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಮೆಟ್ಲಾದ್ರೂ ಹತ್ತುತ್ತೀರ. ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಹತ್ರ ಫ್ರಾಂಚೈಸಿ ಅಂತ ಹೇಳಿದ್ರಲ್ಲ, ಹೌದು, 3 to 4 ಲ್ಯಾಕ್ ಎಲ್ಲ ಆಗುತ್ತೆ. ಹೌದು, ಅದೆಲ್ಲ ಅಂದರೆ ವಿತ್ ಐಟಮ್ಸ್ ಪ್ರತಿಯೊಂದು ನೀವೇ ಹೌದು ಸರ್. ಪ್ರತಿಯೊಂದನ್ನು ಕೂಡ ಬಿಲ್ಲಿಂಗ್ ಸಿಸ್ಟಮ್ ಇರುತ್ತೆ. ಓಕೆ ಸರ್, ಈಗ ನೀವು ಇದು ಕೌಂಟ್ರ್ ನೋಡ್ತಾ ಇರ್ಬೋದು. ಓಕೆನಾ, ಇದು ಕೌಂಟ್ರ್ ಬಂದುಬಿಟ್ಟು 35,000. ಓಕೆ ಸರ್, ಇದು ನೋಡಿ 2 ಬರ್ನಲ್ ಸ್ಟವ್ವು, ಇದು 25,000 ರೂಪಾಯಿ. ಓಕೆ, ಇದು ಹಿತ್ತಾಳೆ ಪಾತ್ರೆ ಇದೆಯಲ್ಲ ಸರ್, ಇದು kg ವೈಸ್ ಬರುತ್ತೆ. 1 ಕಿಲೋ ಬಂದುಬಿಟ್ಟು 1200 ರೂಪಾಯಿ. ಅಂದರೆ ನಾನು ಎಲ್ಲ ಐಟಮ್ಸ್ನು ಏನು ಮಾಡ್ತೀನಿ, ಕಸ್ಟಮರ್ನ ಅಂಗಡಿಗೆ ಕರ್ಕೊಂಡೋಗ್ಬಿಟ್ಟು ಕೊಡಿಸ್ತೀನಿ. ಕಸ್ಟಮರ್ನ ಫ್ರಾಂಚೈಸಿ ತೊಗೊಂಡಿದ್ದ ವ್ಯಕ್ತಿಗಳನ್ನ ಅಂಗಡಿಯಲ್ಲಿ ಬಿಡ್ತೀನಿ, ಅವರೇ ಪರ್ಚೇಸ್ ಮಾಡ್ತಾರೆ, ಅವರೇ ಬಿಲ್ ಪೇಮೆಂಟ್ ಮಾಡ್ತಾರೆ. ಇದರಲ್ಲಿ ನಮಗೆ ಯಾವುದೇ ರೀತಿಯ ಕಮಿಷನ್ನು ಮತ್ತೊಂದು ಆ ಥರ ಏನೂ ತೊಗೊಳ್ಳೋದಿಲ್ಲ ನಾವು. ಸೊ ನಮಗೆ ಕೊಡ್ತಕ್ಕಂಥ ಫೀಸ್ ಬಂದುಬಿಟ್ಟು 1 ಲಕ್ಷ ರೂಪಾಯಿ ಆಗಿರುತ್ತೆ. ಅದರಲ್ಲಿ ಇಮಿಡಿಯೇಟಾಗಿ ಆಫರ್ ಕೊಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಫ್ರಾಂಚೈಸಿ ತೊಗೊಳ್ತಾರೆ ಅಂದರೆ ಅವರಿಗೆ 50,000 ಬಂದುಬಿಟ್ಟು ರಿಟರ್ನ್ ಮಾಡ್ತೀನಿ. ಹೌದು, ಓನ್ಲಿ 50,000ಗೆ ನಾನು ಫ್ರಾಂಚೈಸಿನ ಕೊಡ್ತೀನಿ ಸರ್. ಅದು 5 ವರ್ಷ ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟಲ್ಲಿ ನಮ್ಮದು ಮಸಾಲೆ ಏನಿರುತ್ತೆ ಅದನ್ನು ಸಪ್ಲೈ ಮಾಡ್ತೀವಿ. ಹಾಂ ಸರ್, ನಮ್ಮ ಕಡೆಯಿಂದ ಯಾವುದಾದ್ರು ಒಂದು ಶಾಪಲ್ಲಿ ಒಂದು 3 to 4 ಡೇಸ್ ಒಂದು ಟ್ರೈನಿಂಗ್ನ ಕೊಡ್ತೀವಿ. ಫಸ್ಟು ನಾವು ಓನರ್ಗೆ ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಹುಡುಗರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ ಸರ್. ಬಟ್ ಓನರ್ ಮಾತ್ರ ಅಂಗಡಿಲಿ ಯಾವತ್ತೂ ಇರೋದು. ಯಾಕೆಂದರೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಆದ್ದರಿಂದ ಓನರ್ಗೆ ಬಂದುಬಿಟ್ಟು 3 to 4 ಡೇಸ್ ಬಂದುಬಿಟ್ಟು ನಮ್ಮ ಅಂಗಡಿಲಿ ಖುದ್ದಾಗಿ ನಾವೇ ನಿಂತ್ಕೊಂಡ್ಬಿಟ್ಟು ಟ್ರೈನಿಂಗ್ನ ಕೊಡ್ತೀವಿ ಅವರಿಗೆ. ಓಕೆ ಸರ್, ಹಾಗೆ ಇಲ್ಲಿ ಮಸಾಲ ನೋಡಿ,
ಸೊ ನೀವು ಕೇಳಿದ್ರಲ್ವಾ, ಸೊ ಟೀ ಯಾವ ರೀತಿ ಮಾಡೋದು ಏನಂತ. ಇದು ನೋಡಿ ಶುಗರು, ಇದು ಟೀ ಪುಡಿ, ಇದು ಹಾಗೆ ಮಸಾಲ. ಈ 3 ಪ್ಯಾಕೆಟಿಂದ ಬಂದುಬಿಟ್ಟು 4 ಲೀಟ್ರಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಯಾವ್ಯಾವ ಟೈಮಿಗೆ ಮಿಕ್ಸ್ ಮಾಡಬೇಕಂತ ನಾವು ನಿಮಗೆ ಟ್ರೈನಿಂಗ್ನ ಕೊಡ್ತೀವಿ. ಸೊ ಅದನ್ನ ಫಾಲೋ ಮಾಡಿದರೆ ಸಾಕು, ನಾವು ಮಾಡ್ತಕ್ಕಂಥ ಟೀ ಎಲ್ಲೇ ಮಾಡಿದರೂ ಇದೇ ಟೀನೇ, ಇದೇ ಟೇಸ್ಟೇ ಬರುತ್ತೆ. ಇದ್ರ ಟೀ ಮಾಡಿದ್ರೆ ಯಾವುದೇ ರೀತಿಯಾದ ಏನು ಬ್ರಹ್ಮವಿದ್ಯಾ ಥರ ಏನಿಲ್ಲ. ಭಾಳ ಸಿಂಪಲ್ ವೇಯಲ್ಲಿ ನಾವು ಕಸ್ಟಮರ್ಗೆ ಮಾಡಬೇಕು, ಅವರು ಕೂಡ ಕಲಿಬೇಕನ್ನೋ ಒಂದು ಇದರಿಂದ ಸೊ ಎಲ್ಲನೂ ಕೂಡ ಆಟೋಮೇಟೆಡ್ ಥರನ ಮಾಡಿಬಿಟ್ಟಿದ್ವಿ. ಪ್ಯಾಕೆಟ್ ಹಾಕೋದು, ಮಿಕ್ಸ್ ಮಾಡೋದು ಅಷ್ಟೇ. ಅದನ್ನು ಸೀದಾಗೆ ಅಂದರೆ ಫುಲ್ ಎಲ್ಲ ಜಾಸ್ತಿ ಓವರ್ ಬರ್ನ್ ಮಾಡ್ದಲೇ ಸೀದಾಗೆ ನೋಡ್ಕೊಳ್ಬೇಕಷ್ಟೇ, ಇನ್ನೇನಿಲ್ಲ. ಹೌದು, ಟೀ ಮಾಡೋದಕ್ಕೆ 10 ರಿಂದ 15 ನಿಮಿಷ ಆಗುತ್ತೆ. 4 ಲೀಟ್ರ್ ಟೀ ಮಾಡೋದಕ್ಕೆ ಅಷ್ಟು ನಿಮಿಷ ಕಾನ್ಸಂಟ್ರೇಟ್ ಇಟ್ಟು ಮಾಡಿದರೆ ಸಾಕು ಸರ್, ಇನ್ನೇನಿಲ್ಲ. ಸೊ ನಮ್ಮ ನಂಬರ್ ಇದೆ 8123939965, ಮಂಜುನಾಥ ಎನ್ ಅಂತ. ನೀವು ಈ ನಂಬರಿಗೆ ಯಾವಾಗ ಫೋನ್ ಮಾಡಿದರೂ ಕೂಡ ಫ್ರಾಂಚೈಸಿ ಡೀಟೇಲ್ಸ್ನ ಹೇಳ್ತೀನಿ ನಾನು. ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ನಾನು ಅವೈಲೇಬಲ್ ಇರ್ತೀನಿ. ಸೊ ಆ ನಂಬರಿಗೆ ಫೋನ್ ಮಾಡಿದರೆ ನಮ್ಮ ಕಡೆಯಿಂದ ಆ ಡೀಟೇಲ್ಸ್ನ ಕೊಡ್ತೀವಿ ಸರ್. 1 ಲ್ಯಾಕ್ ರುಪೀಸ್ ಅವ್ರು ಪೇ ಮಾಡಿಬಿಟ್ಟು, ಓಕೆನಾ, ಅವ್ರು ಶಾಪ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ 3 ತಿಂಗಳಾದಮೇಲೆ 50,000ನ ಅವ್ರಿಗೆ ರಿಟರ್ನ್ ಮಾಡ್ತೀವಿ ನಾವು. ಓಕೆನಾ, ಅಂದರೆ ನೀವು 50,000 ಫಸ್ಟಿಗೆ ಕೊಡ್ತೀರಾ ಅಂದ್ಕೊಳ್ಳಿ. 50,000 ಕೊಟ್ಟ ತಕ್ಷಣ ನೆಕ್ಸ್ಟು ಶಾಪ್ನ ನೋಡಿಬಿಟ್ಟು ಅವರು ಚೂಸ್ ಮಾಡಿರ್ತಾರೆ. ಅದನ್ನು ಕೂಡ ನಮ್ಮ ಕಡೆಯಿಂದ ಕೂಡ ಒಮ್ಮೆ ವಿಚಾರಿಸ್ತೀವಿ ಯಾವ ಥರ ಇದೆ ಏನು ಅಂತ. ನಮ್ಮ ಕಡೆಯಿಂದ ಕೂಡ ಓಕೆ ಕೊಟ್ಟ ಮೇಲೆ ಅವರ ಶಾಪ್ನ ಟೋಕನ್ ಅಡ್ವಾನ್ಸ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಬೋದು. ಅದಾದಮೇಲೆ ಅವ್ರಿಗೇನು ಮೆಟೀರಿಯಲ್ ಬೇಕೋ ಅದನ್ನೆಲ್ಲ ಲೀಸ್ಟ್ ಕೊಡ್ತೀನಿ. ಅವ್ರು ಹೋಗ್ಬಿಟ್ಟು ತೊಗೊಳ್ಬೋದು, ಇಲ್ಲ ನಮ್ಮ ಜೊತೆನೇ ಬಂದು ತೊಗೊಳ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ಬೋದು ಸರ್. ಹಾಗೆ ಮೆಟೀರಿಯಲ್ನ ಬಂದುಬಿಟ್ಟು ನಾವು ಆನ್ ಟೈಮ್ಗೆ ಸಪ್ಲೈ ಮಾಡ್ತೀವಿ. ಮೆಟೀರಿಯಲ್ ಒಂದು ಕಂಡೀಷನ್ ಬಂದುಬಿಟ್ಟು ಬೇರೆ ಯಾರಿಗೂ ಕೂಡ ಕೊಡೋ ಆಗಿಲ್ಲ, ಮನೆಗೂ ಕೂಡ ಪರ್ಸ್ನಲಾಗಿ ಯೂಸ್ ಮಾಡೋ ಆಗಿಲ್ಲ. ಓಕೆನಾ, ಮೆಟೀರಿಯಲ್ನ. ಸೊ ಹಾಗೆ ನಾವೇನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದನ್ನೇ ಫಾಲೋ ಮಾಡಬೇಕು. ಹಾಗೆ ನಮ್ಮ ಫ್ರಾಂಚೈಸಿಯಲ್ಲಿ ಅವರಿಗೆ ಇಷ್ಟ ಆದರೆ ಅವರು ಬೇಕು, ಇಲ್ಲ ಸರ್ ಬೇರೆ ಏನಾದ್ರು ಆ್ಯಡ್ ಆನ್ ಮಾಡ್ತೀವಿ ಅಂದರೆ ಚಾಟ್ಸು, ಜ್ಯೂಸು ಆ ಥರ ಏನಾದ್ರು ಆ್ಯಡ್ ಆನ್ ಮಾಡ್ತೀವಿ ಅಂದರೆ ಅವರು ಕೂಡ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಹೌದು ಹೌದು, ಖಂಡಿತ ಸರ್, ಬನ್ನಿ. ಓಕೆ, ನಮ್ಮ ಫ್ರಾಂಚೈಸಿ ಅವ್ರು ತೊಗೊಂಡಿದ್ದಾರೆ, ಮಿಸ್ಟರ್ ಚೇತನ್ ಅಂತ. ಸೊ ಅವರೇ ನಿಮಗೆ ತೋರಿಸ್ತಾ ಹೋಗ್ತಾರೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಚೇತನ್ ಅಂತ ಸರ್. ಚೇತನ್ ಅವರು. ಹಾಂ ಸರ್, ಫ್ರಾಂಚೈಸಿ ತೊಗೊಂಡಿದ್ದೀರಾ ಅಂತ ಹೇಳ್ತಿದ್ರು. ಯಾವಾಗ ತೊಗೊಂಡ್ರಿ ನೀವು ಫ್ರಾಂಚೈಸಿ? ಸರ್ ನಾವು ತಗೊಂಡು 6 ಮಂತ್ ಆಯಿತು. 6 ಮಂತ್ಸ್ ಆಯಿತು. ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಹೇಗೆ ಅಂದರೆ ಕಂಪ್ಲೀಟ್ ಆಗಿ ಹೇಗೆ ಕೊಡ್ತಾರಾ ಅವರೇನೆ ಅಥವಾ ಎಲ್ಲ ಅವರೇನೆ? ಒಂದು 15 ಡೇಸ್ ನಾವು ಇನ್ನೊಂದು ಬ್ರಾಂಚ್ ಇದೆ ಅವ್ರದ್ದು, ಅಲ್ಲೋಗೆಲ್ಲ ಕಲ್ತ್ಕೊಂಡು ಆಮೇಲೆ ನಾವು ಇಲ್ಲಿ ಬಂದು ಶುರು ಮಾಡಿದ್ದು. ಹೌದಾ? ಎಲ್ಲ ಟ್ರೈನಿಂಗ್ ಎಲ್ಲ ಅವರೇ ಕೊಡ್ತಾರೆ. ಇದರಲ್ಲಿ ಯಾವುದೇ ಏನಿಲ್ಲ, ತೊಂದರೆ ಏನಿಲ್ಲ. ಓಕೆ. ನಮ್ಮ ಟೀ ಮಾಡೋಕ್ಕೆ ಬರಲಿಲ್ಲ ಅಂದರೂ ಸ್ಟಾರ್ಟಿಂಗ್ ಅವರೇ ಕಲಿಸಿ A to Z ಎಲ್ಲ ಕಲಿಸಿ ಆಮೇಲೆ ಫಸ್ಟ್ ಅವರು ಫ್ರಾಂಚೈಸಿ ಕೊಡೋದು. ಓಕೆ, ಸೂಪರ್. ಮುಂಚೆ ಏನು ಮಾಡ್ತಿದ್ರಾ ನೀವು? ನಾವು ಮುಂಚೆ ನಮ್ದು ಇನ್ನೂ ಒಂದು 2 ಅಂಗಡಿ ಇದೆ. 2 ಅಂಗಡಿಲೂ ನಾವು ನಾರ್ಮಲ್ ಟೀ ಮಾಡ್ತಿದ್ದೋ. ಬಟ್ ಈ ಕಡೆಗೆ ಪುನೇರಿ ಚಾಯ್ ಅನ್ನೋದೆಲ್ಲ ಈಗ ಇವ್ರ ಕಡೆಯಿಂದ ಮುಖಾಂತರ ಬಂದು ನಾವು ಶುರು ಮಾಡಿದ್ದೀವಿ. ಈಗ ಅಲ್ಲೂ ಎಲ್ಲ ಪುನೇರಿ ಚಾಯ್ನೇ ಶುರು ಮಾಡಿದ್ವಿ ಆ ಎರಡು ಬ್ರಾಂಚಲ್ಲಿ. ಯಾಕೆ ಇವ್ರದೇ ಸೆಲೆಕ್ಷನ್ ಯಾಕೆ ಮಾಡಿದ್ರೆ? ಇವರ ಟೀನೇ ಸೆಲೆಕ್ಷನ್? ನಾವು ಬೆಂಗಳೂರಲ್ಲಿ ತುಂಬ ಫ್ರಾಂಚೈಸಿಗಳು ಎಲ್ಲ ವಿಚಾರಿಸ್ತೋ, ಬಟ್ ಎಲ್ಲದಕ್ಕೂ ಬೆಟರ್ ಇವ್ರದ್ದು. ಕೆಲವು 3.5 ಲಕ್ಷ 4 ಲಕ್ಷ ಎಲ್ಲ ಅವರೇ ರೆಡಿ ಮಾಡಿಕೊಡ್ತೀನಿ, 3.5-4 ಲಕ್ಷ ಕೊಡಿ. ಮತ್ತು ಅಲ್ಲಿ ಟೀ ಬಿಟ್ರೆ ಬೇರೆ ಏನೂ ಮಾಡುವಂಗಿರಲಿಲ್ಲ. ಎಲ್ಲ ಥರನೂ ನಾನು 2 ಮಂತ್ಸ್ ಎಲ್ಲ ಫ್ರಾಂಚೈಸಿಗಳಲ್ಲೂ ವಿಚಾರಿಸಿ ಕೊನೆಗೆ ಇದು ಮಾಡೋಣ ಅಂತಾನೆ ಇದನ್ನು ವಿಚಾರಿಸ್ದೆ. ಇವ್ರು ಹೇಳಿದ್ರು ಹಿಂಗೆ ನೀವು ಟೀ ಎಲ್ಲನೂ ಮಾಡ್ಬೋದು ಅಂತೆಲ್ಲನೂ ಸಜೆಷನ್ ಕೊಟ್ಟರು. ಮತ್ತು ಫ್ರಾಂಚೈಸಿ ಫೀಸು ಕಮ್ಮಿ. ಬೇರೆ ಗೋಲ್ಸ್ಕಂದ್ರೆ 100% ಇವ್ರ ಫ್ರಾಂಚೈಸಿ ಫೀಸೇ ಕಮ್ಮಿ. ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಸಪ್ಲೈಯಿಂಗಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲ. 101% ಸಪ್ಲೈ ಎಲ್ಲ ಆಗ್ತಾಯಿದೆ. ಟೇಸ್ಟ್ 101% ಎಲ್ಲ ಟೇಸ್ಟ್ ಇದೆ. ಎಷ್ಟು ಟೀ ಹೋಗ್ತಾ ಇದೆ ಇವಾಗ ನಿಮ್ಮಲ್ಲಿ? ಸರ್ ಈಗ ನಮಗೆ ಇವತ್ತಿನ ಪೊಸಿಷನಲ್ಲಿ ಪರ್ ಡೇ 50 ಲೀಟ್ರ್ ಹಾಲು ಹೋಗ್ತದೆ. 50 ಲೀಟ್ರ್ ಹಾಲು ಖಾಲಿ ಆಗ್ತಾ ಇದೆ. ಸ್ಯಾಟರ್ಡೆ ಸಂಡೇ ಬಂದರೆ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಯ್ತದೆ. ಮತ್ತು ನಾವು ಟೀ ಒಂದೇ ಮಾಡ್ತಾ ಇಲ್ಲ, ಲೆಮನ್ ಟೀ, ಗ್ರೀನ್ ಟೀ, ಜಿಂಜರ್ ಟೀ, ಕಾಫಿ, ಬಾದಾಮ್ ಮಿಲ್ಕ್, ಹಾರ್ಲಿಕ್ಸು, ಬೂಸ್ಟು ಎಲ್ಲನೂ ಶುರು ಮಾಡಿದ್ದೀವಿ. ಈಗೆಲ್ಲ ಮತ್ತೆ ಫ್ರೂಟ್ ಜ್ಯೂಸು ಜೊತೆಗೆ ಶುರು ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಬೇರೆ ಫ್ರಾಂಚೈಸಿಗೋಸ್ಕರ ಖಾಲಿ ಟೀ ಬಿಟ್ರೆ ಬೇರೆ ಏನೂ ಮಾಡೋಕ್ಕೆ ಬಿಡಲ್ಲ. ಹೌದು. ಬಟ್ ಇವರು A to Z ನೀವು ಮಾಡಿ ನೀವು ಬದುಕಿ ಅಂತ ಎಲ್ಲ ಥರದಲ್ಲೂ ಸಪೋರ್ಟಾಗಿ ನಿಂತಿದ್ದಾರೆ.
ಮಂತ್ಲಿ ಎಷ್ಟು ಮಾಡ್ಬೋದು ಅದನ್ನ ಸರ್ ನಾವೇ ಓನಾಗಿ ನಿಂತ್ಕೊಂಡು ಮಾಡಿದ್ರೆ ಅಂಗಡಿ ಬಾಡಿಗೆ ಹುಡುಗರ ಸಂಬಳ ನಮ್ಮ ಮೇಂಟೆನೆನ್ಸು ಅಂಗಡಿ ಮೇಂಟೆನೆನ್ಸ್ ಎಲ್ಲ ಕಳೆದು ಕಮ್ಮಿ ಇಲ್ಲ ಅಂದ್ರೆ 50,000 ರಿಂದ 60,000 ರೂಪಾಯಿ ಉಳಿಸ್ಬೋದು. ಖರ್ಚೆಲ್ಲ ಕಳೆದು ಬಟ್ ಓನರ್ ಆದ್ರೆ ನಾವು ನಿಂತ್ಕೋಬೇಕು. ನಾವೇನೋ ಫ್ರಾಂಚೈಸಿ ತಗೊಬಿಟ್ಟಿವಿ ಅಂದ್ಬಿಟ್ಟು ಹುಡುಗರು ಬಿಟ್ಬಿಟ್ಟು ನಾವು ಹೋದ್ರೆ ಈ ಒಂದು ವಾರ ಮಾಡ್ತಾರೆ, 10 ದಿವಸ ಮಾಡ್ತಾರೆ, ಆಮೇಲೆ ಅವ್ರದ್ದೇ ಆದ ಲೋಕ. ಈಗೆಲ್ಲ ಜನ್ರೇಷನ್ ನೋಡಿರ್ತಿರಲ್ಲ, ಫೋನ್ ಹಿಡ್ಕಂದ್ರೆ ಹುಡುಗರುಗಲ್ಲಿ ಏನಿದೋ ಏನೋ ಅಂತ ಗೊತ್ತೇ ಆಗಲ್ಲ. ಕಸ್ಟಮರ್ ಬಂದರೂ ಗೊತ್ತಾಗಲ್ಲ. ನಾವ್ ಎಷ್ಟೋ ಸಲ ಕ್ಯಾಮ್ರಾ ನೋಡಿ ಉಗಿದೀವಿ, ಸರಿಯಾಗಿ ನೋಡಿ ಕೆಲಸವ ಅಂತ ಹೇಳಿರ್ತೀವಿ. ಆ ಉದ್ದೇಶದಿಂದ ನಾವೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಇವಾಗ 50 ಲೀಟ್ರ್ ಹಾಲು ಅಂದರೆ ಎಷ್ಟು ಪ್ರಾಫಿಟ್ ಬರ್ಬೋದು? 50 ಲೀಟ್ರ್ ಕಂಪಲ್ಸರಿ ಪರ್ ಡೇ ಹಾಲು ಹೋಗ್ತದೆ ಅಂದರೆ ಹೆಂಗೆ ಅಂದರೂ 3,000 ರೂಪಾಯಿ ಉಳಿತದೆ. ಎಷ್ಟು? 3,000. ಓಕೆ, ಎಲ್ಲ ಕಳೆದು 3,000 ಉಳಿಯುತ್ತೆ. ಸೂಪರ್ ಸರ್. ಓಕೆ ಸರ್, ಮತ್ತೆ ಟೀ ಮಾಡೋದನ್ನು ತೋರಿಸ್ಕೊಡ್ತಾರೆ ಅಂತ ಅಂದರು. ಸೊ ಮೆಥಡ್ನ ತೋರಿಸ್ಬೋದಾ? ಬನ್ನಿ ಸರ್, ಟೀ ಮಾಡೋದೆಲ್ಲ ತೋರಿಸ್ಕೊಡ್ತೀನಿ. ಖಂಡಿತ. ಹಾಂ ಸರ್. ನಂದಿನಿ ಹಾಲೇ ಬಳಸ್ತೀರಾ? ಹಾಂ ಸರ್. ಈಗ ನಾವು ಒಂದ್ಸಲ ಟೀ ಮಾಡಿದ್ರೆ 4 ಲೀಟ್ರ್ ಟೀ ಮಾಡೋದು. 4 ಲೀಟ್ರ್ ನಂದಿನಿ ಹಾಲನ್ನೇ ಹಾಕೋದು. ಮತ್ತು ಇನ್ನೊಂದೇನು ಅಂದರೆ 4 ಲೀಟ್ರಿಗೆ ಒಂದೇ ಒಂದು ಡ್ರಾಪ್ ನೀರು ಹಾಕಲ್ಲ. ಹೌದಾ? ಪ್ಯೂರ್ ಮಿಲ್ಕೇ ಹಾಕಿ ಮಾಡೋದು. ಓಕೆ, ಇದಕ್ಕೆ ನೀರೇ ಹಾಕೋದಿಲ್ಲ? ಒಂದು ಡ್ರಾಪ್ ನೀರು ಹಾಕಲ್ಲ ಸರ್. ಸೂಪರ್. ಬಾಯ್ಲ್ ಮಾಡ್ಬೇಕು ಹಾಲು. ಆಡಿಸ್ತಾನೆ ಇರಬೇಕಾ ಕೈ? ಹಾಂ ಸರ್, ಯಾಕೆ ನೀರು ಹಾಕಿರಲ್ಲ, ಗಟ್ಟಿ ಹಾಲು, ತಳೆ ಹಿಡ್ಕೊಬಿಟ್ರೆ ಕಷ್ಟ. ಹಂಗೆ. ಓಕೆ ಸರ್, ಈಗ ಹಾಲು ಬಿಸಿಯಾಗಿದೆ. ಓಕೆ, ಇದು ಬಂದು ಶುಗರು, ಇದು ಟೀ ಪುಡಿ, ಇದು ಮಸಾಲ ಪ್ಯಾಕೆಟ್. ಸ್ಟಾರ್ಟಿಂಗ್ ನಾವು ಶುಗರು ಮತ್ತು ಟೀ ಪುಡಿ ಹಾಕಿ ಚೆನ್ನಾಗಿ 3 ನಿಮಿಷ 10 ಸೆಕೆಂಡ್ ಬಾಯ್ಲ್ ಮಾಡಬೇಕು. ಅದಾದಮೇಲೆ 3 ನಿಮಿಷ 10 ಸೆಕೆಂಡ್ ಆದಮೇಲೆ ಇನ್ನು 2 ನಿಮಿಷಕ್ಕೆ ಮಸಾಲ ಹಾಕಬೇಕು. ಟೋಟಲ್ 5 ನಿಮಿಷ 10 ಸೆಕೆಂಡಲ್ಲಿ ಟೀನ ಕ್ಲೀನಾಗಿ ಬಾಯ್ಲ್ ಮಾಡಬೇಕು. ಓಕೆ, ಇದನ್ನೆಲ್ಲ ಅವರೇ ಸಪ್ಲೈ ಮಾಡ್ತಾರೆ? ಎಲ್ಲ ಪ್ಯಾಕಿಂಗಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅವರೇ ಸಪ್ಲೈ ಮಾಡ್ತಾರೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ, ಈಗ ಅಟ್ಲೀಸ್ಟ್ ಒಂದೊಂದು ಟೈಮು ಟೀ ಪುಡಿ ಚೆನ್ನಾಗಿ ಬರಲ್ಲ. ಇನ್ ಕೇಸ್ ಟೀ ಪುಡಿ ಚೆನ್ನಾಗಿ ಬಂದಿಲ್ಲ, ಟೀ ಟೇಸ್ಟ್ ಕಮ್ಮಿ ಆಗಿದೆ ಅಂದರೆ ವಿತಿನ್ 2-3 ಅವರ್ಸಲ್ಲಿ ಬಂದು ಎಲ್ಲನೂ ಚೆಕ್ ಮಾಡಿ ಚೆನ್ನಾಗಿಲ್ಲ ಅಂದರೆ ವಾಪಸ್ ತಗೊಂಡು ಹೋಗ್ತಾರೆ. ಅದೊಂದು ಖುಷಿ. ನೋಡಿ, ಇದು ಟೈಮರ್ ಫಿಕ್ಸ್ ಆಗಿಬಿಟ್ಟಿದೆ. ಓಕೆ, ಟೈಮರ್ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತು 3 ನಿಮಿಷ 10 ಸೆಕೆಂಡು ಹಿಂಗೆ ಮಾಡ್ತಾ ಇರಬೇಕು. ಮತ್ತು ಹಿಂಗೆ ಕೆಳಗಡೆ ನಾವು ತಿರ್ಕೊಂಡು ಹಿಂಗೆ ಮೇಲ್ಗಡೆ ಎತ್ತಿ ಹೊಡಿಬೇಕು. ಹೌದಾ? ಓಕೆ, ಅಂದರೆ ಹಾಗೆ ಬಿಡಬಾರ್ದು. ಹಾಕಿ ಟೀ ಪುಡಿ ಹಾಕಿ ಬಿಟ್ಬಿಡೋದಲ್ಲ, 3 ನಿಮಿಷ ತಿರುಗಿಸ್ತಾ ಇರಬೇಕು. ಯಾಕೆಂದರೆ ನಾವು ಒಂದು ಡ್ರಾಪ್ ನೀರು ಹಾಕಲ್ಲ, ಪ್ಯೂರ್ ಮಿಲ್ಕ್ ಆಗಿರೋದ್ರಿಂದ ತಳ ಹಿಡಿದ್ಬಿಡ್ತದೆ. ಮತ್ತು ನಾವೇನೇ ಮಾಡಿದ್ರು ಸೀದಾಗಿರೋ ಸ್ಮೆಲ್ ಬಂದರೆ ನಾವೇನು ಮಾಡಿ ಏನು ಪ್ರಯೋಜನ ಅಲ್ವಾ? ಅದನ್ನು ಯೋಚನೆ ಮಾಡ್ಬೋದು. ಓಕೆ, ಈಗ 3 ನಿಮಿಷ 10 ಸೆಕೆಂಡ್ ಆಯಿತು. 2 ನಿಮಿಷ ಇರುವಂಗೆ ಈಗ ಮಸಾಲ ಹಾಕ್ತಾಯಿದ್ದೀನಿ. ಈಗ ಈಗ 2 ನಿಮಿಷ ಮಸಾಲ ಜೊತೆ ಕ್ಲೀನಾಗೆ ಇದು ಮಾಡ್ಬೇಕು. ಮತ್ತು ಮಸಾಲ ಹಾಕಿದ್ಮೇಲೆ ಈ ಥರ ಎತ್ತಿ ಹೊಡಿತಾ ಇರ್ಬೇಕು, ಯಾಕೆಂದರೆ ಕ್ಲೀನಾಗೆಲ್ಲ ಮಿಕ್ಸ್ ಆಗಬೇಕಲ್ಲ. ಹೌದು. ಮತ್ತು ಟೀ ಮಾಡ್ಬೇಕಾದ್ರೆ ಹೆಂಗೆ ಅಂದರೆ, ಈಗ ಒಂದು ಟೀ ಮಾಡೋಕ್ಕೆ ಒಬ್ಬರು ಇರಬೇಕು. ಈಗ ಇಲ್ಲಿ ಟೀ ಮಾಡ್ತಾ ಅಲ್ಲಿ ಕಸ್ಟಮರ್ ನೋಡ್ತೀನಿ ಅಂದರೆ ಆಗಲ್ಲ. ಯಾಕೆಂದರೆ ಸರಿಯಾಗಿ ಬೇಯಲ್ಲ, ಮತ್ತು ಉಪ್ಪಿಡೋದು ಎಲ್ಲ ವೇಸ್ಟ್ ಆಗ್ತಾ ಇರ್ತದೆ. ಹಾಗಾಗಿ ನಾವು ಟೀ ಮಾಡೋಕ್ಕೆ ಪ್ರಾಪರಾಗಿ ಒಬ್ರು ಇದ್ದೇ ಇರ್ತೀವಿ. ನಾವು ಜಾಸ್ತಿ ಮಾಡಿ ಇಟ್ಬಿಡಲ್ಲ, ಎಷ್ಟವ ಈಗ ಒಂದು ಸ್ವಲ್ಪ ಇರುವಂಗೆ ಇಲ್ಲಿ ಮಾಡ್ಕೊಂತೀವಿ. ಫ್ರೆಶ್ ಆಗಿ ಕೊಡಬೇಕು ಜನಗಳಿಗೆ. ಈಗ ಕೆಲವರು ಫ್ಲಾಸ್ಕಲ್ಲಿ ಹಾಕಿದ್ದಾರೆ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬಟ್ ನಮ್ಮ ಟೀ ಕುಡಿದ್ರು ಫ್ಲಾಸ್ಕಲ್ಲಿ ಇದ್ರು ಈ ಥರ ಟೀ ಇದೆಯಾ ಅಂತ ಆಶ್ಚರ್ಯ ಪಡ್ತಾರೆ ಅಲ್ವಾ? ಟೀ ರೆಡಿ ಆಯಿತು. ಈಗ ಏನಿದ್ರು ನೆಕ್ಸ್ಟು ಬಾಯ್ಲ್ ಆಗಿದೆ. ನೆಕ್ಸ್ಟ್ ಈಗ ಫಿಲ್ಟ್ರ್ ಮಾಡೋದು ತುಂಬ ಇಂಪಾರ್ಟೆಂಟು. ಫಿಲ್ಟ್ರ್ ಮಾಡೋದೇ ಇಂಪಾರ್ಟೆಂಟು. ನೋಡಿ, ಫಿಲ್ಟ್ರ್ ಮಾಡೋದು ಬರೀ ಜಾಲರಿಲಿ ಆ ಥರದ್ದಲ್ಲ, ಬಟ್ಟೆಲೇ ಫಿಲ್ಟ್ರ್ ಮಾಡೋದು. ಏನು ಬಟ್ಟೆ ಸರ್ ಇದು? ಕೋರಾ ಬಟ್ಟೆನಾ? ಹಾಂ ಸರ್, ಟೀ ಫಿಲ್ಟ್ರಿಗೆ ಅಂತಲೇ ಒಂದು ಬಟ್ಟೆ ಬರುತ್ತೆ. ಹೌದಾ? ಈ ಥರ ಇದನ್ನು ಕಂಚಿನ ಪಾತ್ರೆ, ಇದಕ್ಕೂ ಹಾಕಿ ಈ ಥರ ಟೀ ಎತ್ತಿ ನೋಡಿ, ಅಷ್ಟು ತಿರುಗಿಸಿರೋದಕ್ಕೆ
ಮತ್ತು ಇದರಲ್ಲಿ ಫಿಲ್ಟ್ರಲ್ಲಿ ಮಾಡಿದ್ರೆ ಆಗಲ್ಲ, ಬಟ್ಟೆಯಲ್ಲಿ ಮಾಡಿದ್ರೆ ಅದರಲ್ಲಿರೋ ಮಸಾಲ ಟೀ ಪುಡಿ ಎಲ್ಲನೂ ನಾವು ಕ್ಲೀನಾಗಿ ಹಿಂಡೋದ್ರಿಂದ ಎಲ್ಲ ಟೀಗೆ ಸೇರ್ಕತ್ತಿದೆ. ಅದೇ ಫಿಲ್ಟ್ರಲ್ಲಿ ಮಾಡಿದ್ರೆ ಏನು ಇದು ಮಾಡೋಕ್ಕಾಗಲ್ಲ, ಅಷ್ಟೊಂದು ಟೇಸ್ಟ್ ಬರಲ್ಲ. ಬಟ್ಟೆಲೇ ಹಿಂಡಬೇಕು ನೋಡಿ. ಈ ಥರ ಬಟ್ಟೆ ಈ ಥರದೊಂದು ಇದರಿಂದ ಹಿಂಗೆ ಲಾಕ್ ಮಾಡಿ, ಅದೇ ನಾವು ಫಿಲ್ಟ್ರಲ್ಲಿ ಮಾಡಿದ್ರೆ ಇಷ್ಟು ಟೀ ಬರಲ್ಲ. ಟೀ ಎಲ್ಲ ಅರ್ಧ ಅಲ್ಲೇ ವೇಸ್ಟ್ ಆಗೋಯ್ತದೆ ನೋಡಿ. ಈ ಥರ ಇದು ಮಾಡಿ ನೋಡಿ ನೋಡಿ ಎಷ್ಟು ಟೀ ಬರ್ತದ. ಈಗ ಮತ್ತೆ ಇನ್ನೊಂದ್ಸಲ ಇದನ್ನು ಬಾಯ್ಲ್ ಮಾಡಿ ಹೌದಾ ಫ್ಲಾಸ್ಕ್ ಹಾಕ್ಬೇಕು. ಮತ್ತೆ ಇನ್ನೊಂದ್ಸತಿ ಕಾಯಿಸ್ತೀರಾ ಇದನ್ನ? ಯಾಕೆ ಅಂತ ಅಂದರೆ ಈಗ ಇಲ್ಲಿಂದ ಹಾಕಿರ್ತೀವಲ್ಲ, ಈಗ ಇಂಡಸ್ಟ್ರೊಳಗೆ ಒಂದು 2-3 ನಿಮಿಷ ಆಗಿರುತ್ತೆ. ಹೌದು. ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಫ್ಲಾಸ್ಕ್ಗೆ ಒಂದು ರೌಂಡು ಕುದಿ ಬರೋ ಥರ ಮಾಡಿ ಹಾಕಿದ್ರೆ ಫ್ಲಾಸ್ಕ್ಗೆ ಅದು ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಫಿಲ್ಟ್ರ್ ಮಾಡಿ ಕರೆಕ್ಟಾಗಿ ಒಂದು ಫ್ಲಾಸ್ಕ್ ಆಗುತ್ತೆ. ಹಾಂ ಸರ್, ಇದು 4.25 ಲೀಟ್ರ್ ಫ್ಲಾಸ್ಕು, 4 ಲೀಟ್ರ್ 1/2 ಲೀಟ್ರ್ ಗ್ಯಾಪ್ ಇರುತ್ತೆ. 4.25 ಲೀಟ್ರದ ಇದು. ಬಟ್ ಒಂದು ಡ್ರಾಪ್ ನೀರೆಲ್ಲೂ ಬಳಸೋದೇ ಇಲ್ಲ. ಇಲ್ಲೇ ಸರ್, ಎಲ್ಲೂ ಬಳಸೋದು. ಮತ್ತು ಈ ಥರ ಇದನ್ನು ಹಾಕಿ ಲಾಕ್ ಮಾಡಿ, ಈ ಫ್ಲಾಸ್ಕಲ್ಲಿ ಈ ಥರ ಲಾಕ್ ಮಾಡೋದ್ರಿಂದ ಟೀ ಚೆನ್ನಾಗಿ ಬಿಸಿ ಇರುತ್ತೆ. ಮತ್ತು ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಲಾಕ್ ಓಪನ್ ಮಾಡಿದ್ರೆ ಟೀ ತಣ್ಣಗಾಗೋಗುತ್ತೆ. ಮತ್ತು ಟೀ ರೆಡಿ ಸರ್. ಟೀ ರೆಡಿ. ಮತ್ತು ಫ್ರಾಂಚೈಸ್ ಇದೆ, ಕಪ್ಪಿದೆ, ಸೆರಾಮಿಕ್ ಕಪ್ಪು, MS ಟೀ ಗುರು ಅಂತ. ಓಕೆ. 90 ml. 90 ml ಬರುತ್ತಾ ಇದು? ಓಕೆ. ಎರಡಾ ಸರ್? ತಾಳಿ ಸರ್, ಒಂದು ಕಪ್ ಕುಡಿದು ನೋಡಿ, ಟೇಸ್ಟ್ ನೋಡಿ ಸರ್. ಖಂಡಿತ. ಸ್ವಲ್ಪ ನೋಡಿ. MS ಟೀ ಗುರು ಶಾಪ್ ಚಂದ್ರ ಲೇಔಟಲ್ಲಿ ಇರ್ತಕ್ಕಂಥದ್ದು. ಟೀ ಗುರು ಹೇಗಿದೆ ಸರ್? ಟೀ ಎಷ್ಟು ವರ್ಷದಿಂದ ತಾವು ಕಸ್ಟಮರ್ ಇಲ್ಲಿ ಏನು ಸರ್? ನಾವು ಇಲ್ಲಿಗೆ 1 ಇಯರಿಂದ ಕಸ್ಟಮರು, ಬಟ್ ನಾನು ಎವ್ರಿ ಡೇ ಬರ್ತಾ ಇದ್ದೀನಿ. ಎವ್ರಿಡೇ ಬರ್ತಾ ಇದೆ ಸರ್. ಬಟ್ ಈ ಟೀ ನನ್ನ ಈ ಸರೌಂಡಿಂಗಲ್ಲಿ ನಾನು ಎಲ್ಲೂ ಕುಡಿದಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಔಟ್ಲೆಟ್ನ ಪ್ರಿಫರ್ ಮಾಡಿ ಹಿಂಗೆ ಬರ್ತೀನಿ. ಓಕೆ, ಚೆನ್ನಾಗಿದೆ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ಸರ್ ನೀವೇನು ಕೆಲಸ ಮಾಡ್ಕೊಂಡು? ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ. ಓಕೆ. ಸೊ ಹಾಗಾಗಿ ಬರ್ತಾನೆ ಇರ್ತೀನಿ. ಓಕೆ. ಟೀ ಕುಡಿದೇ ಹೋಗೋದಿಲ್ಲ ನಾನು. ಟೀ ಮಿಸ್ ಮಾಡ್ಕೊಂಡು ಏನೋ ಒಂಥರ ಫೀಲಿಂಗ್ ಮಿಸ್ ಮಾಡಾಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಹಾಗಾಗಿ ಎವ್ರಿ ಡೇ ಬಂದು ಒಂದು ಕಪ್ ಟೀ ಕುಡಿದು ಸಾಕು, ಅಷ್ಟು ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ಎವ್ರಿಥಿಂಗ್ ರೀಸನಬಲ್ ರೇಟ್, ಮಸ್ತಾಗಿದೆ ಸರ್. ಓಕೆ. ಸೊ ಬೇರೆಗೆ ಟೀ ಕುಡ್ದಿದ್ದೀರಾ ನೀವು ಕೂಡ? ಓಕೆನಾ, ಇಲ್ಲೇ ಅಂತಲ್ಲ. ಸೊ ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ ಅಂತ ತಿಳ್ಕೊಬೋದಾ? ಸೊ ಇಲ್ಲಿನ ಟೇಸ್ಟೇ ಒಂಥರ, ಅಲ್ಲಿ ಬೇರೆ ಟೇಸ್ಟೇ ಒಂಥರ. ಇಲ್ಲೊಂಥರ ಹೈಜಿನಿಕ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ಸಫಿಷಿಯೆಂಟಾಗಿ ಮಾಡಿಕೊಡ್ತಾರೆ. ನಮ್ಗೊಂಥರ ಲೈಕ್ ಆಗುತ್ತೆ ಸರ್, ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ಶೇರಿಂಗ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಲೋಕೇಶ್. ಓಕೆ ಸರ್, ಹೇಳಿ ನಿಮ್ಮ ಇದು ಶಾಪ್ ಬಗ್ಗೆ ಮತ್ತು ಹಾಗೆ ಇದ್ರ ಫ್ರಾಂಚೈಸಿ ಡೀಟೇಲ್ಸ್ ಬಗ್ಗೆ, ಹಾಗೆ ಫ್ರಾಂಚೈಸಿ ತಗೊಳ್ಳೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ. ಸರ್, ನಾನು ಈ ಫ್ರಾಂಚೈಸಿನ 1 ಇಯರ್ ಬ್ಯಾಕ್ ತೊಗೊಂಡಿದ್ದೆ. ಓಕೆ. 1 ಇಯರ್ ಆಗ್ತಾ ಬರ್ತಿದ್ದೆ. ಫಸ್ಟ್ ಪ್ರೀವಿಯಸ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೆ. ಯಾವ ಬ್ಯಾಂಕ್ ಅಂತ ತಿಳ್ಕೊಬೋದಾ? ಆಕ್ಸಿಸ್ ಬ್ಯಾಂಕು. ಆಕ್ಸಿಸ್ ಬ್ಯಾಂಕ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಓಕೆ. ಒಂದು ಟೈಮ್ ಇಲ್ಲಿ ಬಂದು ಟೀ ಕುಡಿದಾಗ ಟೀ ಟೇಸ್ಟು ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಇಷ್ಟ ಆಯಿತು. ಇದು ಜನಗಳಿಗೆ ರೀಚ್ ಆಗುತ್ತೆ ಅಂತ ಒಂದು ಇದರಿಂದ ನಾನು ಮತ್ತೆ ಫ್ರಾಂಚೈಸಿ ಸ್ಟಾರ್ಟ್ ಮಾಡಬೇಕು ಅಂತ ಸರ್ ಜೊತೆ ಮಂಜುನ್ ಅವ್ರ ಜೊತೆ ಮಾತಾಡಿ ನಾನು ಈ ಫ್ರಾಂಚೈಸಿ ತೊಗೊಂಡಿದ್ದೀನಿ. ಇಲ್ಲಿಗೆ ಆಲ್ರೆಡಿ 1 ಇಯರ್ ಆಗ್ತಾ ಬಂತು. ಫಸ್ಟು ನಾನು ಸ್ಟಾರ್ಟಿಂಗ್ ತೊಗೊಂಡಾಗ 30 ಲೀಟರ್ ತನಕ ಟೀ ಹೋಗ್ತಿತ್ತು. ಈಗ ಪರ್ ಡೇಗೆ 30 ಲೀಟ್ರ್ ಹಾಲು ಸೇಲ್ ಆಗ್ತದೆ. ಈಗ 60 ಲೀಟ್ರ್ವರೆಗೂ ಬಂದಿದೆ ಟೀ ಹೋಗ್ತಾ ಇದೆ ಪರ್ ಡೇ. ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ 4,000 to 5,000 ಉಳಿಸ್ಬೋದು. ಓಕೆ. 30,000ವರೆಗೂ ಬಿಸ್ನೆಸ್ ಆಗ್ತಿದೆ. ಅಂದರೆ ಇಲ್ಲಿ ಈ ಅಂಗಡಿಲಿ ಸಿಗರೇಟ್ಸ್ ಎಲ್ಲ ಇದೆಯಾ ಸರ್? ಸ್ಮೋಕಿಂಗ್ ಇದೆ ಸರ್. ಸ್ಮೋಕಿಂಗ್ ಇದೆ. ಓಕೆ. ಅಂದರೆ ಗುಟ್ಕಾ ಏನು ಸೇಲ್ ಮಾಡ್ತಾ ಇಲ್ಲ, ಬರೀ ಸಿಗರೇಟ್ ಮತ್ತು ಟೀ ಮಾತ್ರ ಸೇಲ್ ಮಾಡಿ. ಕಾಫಿ, ಬಾದಾಮ್ ಈ ಥರ ವೆರೈಟೀಸ್ ಆಫ್ ಟೀ ವೆರೈಟಿ ಇದೆ. ಇದೆ. ಓಕೆ. ಎಷ್ಟು ವೆರೈಟೀಸ್ ಆಫ್ ಟೀ ಇದೆ ಸರ್?
ಟೀನಲ್ಲಿ ಒಂದೇ ಸರ್ 5 ಥರ ವೆರೈಟಿ ಇದೆ. ಬಟ್ ಟೀ ಒಂದು ಟೀ ಮಾತ್ರ ಒಂದೇ ಒಂದು ಕಾಫಿ, ಬಾದಾಮ್ ಹಾಲು, ಗ್ರೀನ್ ಟೀ, ಲೆಮನ್ ಟೀ, ಈ ಥರ 5 ವೆರೈಟಿ ಇದೆ. ಓಕೆ. ಸೊ ನೀವು ಯೂಸ್ ಮಾಡ್ತಕ್ಕಂಥ ಹಾಲು ಫ್ಯಾಮಿಲಿ ಪ್ಯಾಕ್ ಸರ್. ಫ್ಯಾಮಿಲಿ ನಂದಿನಿ ಹಾಲು. ಹಾಂ, ಗ್ರೀನ್ ಫ್ಯಾಮಿಲಿ ಪ್ಯಾಕ್ ಗ್ರೀನು 48 ರೂಪೀಸ್ ಅದು 1 ಲೀಟ್ರ್ ಬಂದು. ಓಕೆ. ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಪರ್ ಡೇ ಬಿಸ್ನೆಸ್ ಬಂದ್ಬಿಟ್ಟು 30ರಿಂದ 35 ರೂಪಾಯಿ ಆಗ್ತಾ ಇದೆ. ಓಕೆ. ಎಷ್ಟು ಜನ ಹುಡುಗರು ಇದ್ದಾರೆ ಸರ್ ಕೆಲಸಕ್ಕೆ ಇಲ್ಲಿ? 3 ಜನ ಹುಡುಗರು ಇದ್ದಾರೆ ಸರ್. 3 ಜನ ಹುಡುಗರು. ಓಕೆ. 3 ಜನ ಹುಡುಗರು ಮತ್ತು ನೀವು ಅಥವಾ ನಿಮ್ಮನ್ನು ಸೇರಿ 3? ಇನ್ನೂ ಸೇರಿ ಸರ್. ನಿಮ್ಮನ್ನು ಸೇರಿ. ಓಕೆ. ಸೊ ಅವ್ರದ್ದೆಲ್ಲ ಖರ್ಚೆಲ್ಲ ತೆಗ್ದುಬಿಟ್ಟು ಓಕೆನಾ ಪರ್ ಮಂತ್ಲಿ ಎಷ್ಟು ನಮಗೆ ಇನ್ಕಮ್ ಬರ್ತಾ ಇರ್ಬೋದು ಸರ್? ಆಸ್ ಅನ್ ಅವರೇಜ್. ಓಕೆನಾ, ಎಕ್ಸಾಕ್ಟಾಗಿ ಏನು ಬೇಡ, ಆಸ್ ಅನ್ ಅವರೇಜ್ 1 lakh to 1,50,000 ಬರ್ತಾ ಇದೆ. ಓಕೆ. MST ಗುರು ನಾವು 8 ಮಂತ್ಸಿಂದ ಟ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಪ್ರೈಸಸ್ ಕೂಡ ಅಫೋರ್ಡಬಲ್ ಆಗಿದೆ, ಕುಡಿಬೋದು. ಸೊ ಬೇರೆ ಕಡೆ ಕಂಪೇರ್ ಮಾಡಿ ಏನು ಕ್ವಾಲಿಟಿ ಇದೆ ಅಥವಾ ನಿಮ್ಗೆ ಏನು ಸ್ಪೆಷಲ್ ಅನಿಸುತ್ತೆ ಸರ್? ಮಿಲ್ಕ್ ಯೂಸ್ ಮಾಡ್ತಾರೆ. ಹಾಂ, ಅಫೋರ್ಡಬಲ್ ಪ್ರೈಸ್, ಆರಾಮಾಗಿ ಕುಡಿಬೋದು. ಓಕೆ, ಥ್ಯಾಂಕ್ ಯು ಸರ್. ಇದ್ರದ್ದು ಫ್ರಾಂಚೈಸಿ ಡೀಟೇಲ್ಸು ಕೇಳಿದರೆ ಬರೀ 50,000 ರೂಪೀಸ್ ಮಾತ್ರ ಇದೆ ಫ್ರಾಂಚೈಸಿ ಫೀಸು. ಲೈಫ್ ಟೈಮ್ ಬಂದುಬಿಟ್ಟು ಪ್ರಾಡಕ್ಟ್ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ. ಇದು ಯಾವುದೇ ರೀತಿಯ ಹೋಟೆಲ್, ಕಾಂಡಿಮೆಂಟ್ಸು ಅಲ್ಲಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ 3 ಒಂದೇ ಕಂಡೀಷನ್ ಮಾಡ್ತಕ್ಕಂಥ ಟೀಗೆ ಒಂದು ನೀರನ್ನ ಮಿಕ್ಸ್ ಮಾಡ್ದಲ್ಲೇ ಮಾಡಬೇಕು ಟೀ. ಸೊ ಇವನ್ ಒನ್ ಡೇ ಆ ಥರ ಗೊತ್ತಾಗ್ತಾ ಇದೆ ಅವ್ರೇನು ನೀರು ಮಿಕ್ಸ್ ಮಾಡಿಬಿಟ್ಟು ಟೀ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಆ ಶಾಪ್ಗೆ ಹೋಗ್ಬಿಟ್ಟು ಫ್ರಾಂಚೈಸಿನ ಕ್ಯಾನ್ಸಲ್ ಮಾಡ್ತಾರೆ. ಅದೊಂದೇ ಮಾತ್ರ ಅಗ್ರಿಮೆಂಟಲ್ಲಿ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಸೊ ಅಗ್ರಿಮೆಂಟ್ನ ಕೂಡ ಫಾಲೋ ಮಾಡಲೇಬೇಕು. ಈ ಬಿಸ್ನೆಸ್ನ ಶುರು ಮಾಡಬೇಕಂದ್ರೆ ವಿಡಿಯೋ ಡಿಸ್ಪ್ಲೇ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಯಾವುದೇ ಥರ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು. ಯಾವುದೇ ಥರ ನಿಮಗೆ ಡೌಟ್ಸ್ ಇದ್ದರೂ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.